ಜೋರಾಗ್ತಾನೆ ಇದೆ ಬಿಡದಿ ಟೌನ್ಶಿಪ್ ಸಮರ. ಡಿಕೆ ಎಚ್ಡಿಕೆ ನಡುವೆ ಮಾತಿನ ಯುದ್ಧ. ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಆರೋಪ. ಕುಮಾರಸ್ವಾಮಿಗೆ ಡಿಕೆಶಿ ಕೌಂಟರ್. ಬಹಿರಂಗ ಚರ್ಚೆಗೆ ಪತ್ರಾಹ್ವಾನ. ಸಿಎಂ ಆಹ್ವಾನಕ್ಕೆ ಒಪ್ಪಿಕೊಂಡ್ರ ಎಚ್ಡಿಕೆ. ದಳಪತಿಯ ಕಂಡೀಷನ್ಸ್ ಏನು? ಅಖಾಡಕ್ಕೆ ಜಾಗ, ಟೈಮ್ ಫಿಕ್ಸ್ ಆಯ್ತಾ? ಅಸೆಂಬ್ಲಿ ಇದೆ, ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ. ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಅವ್ನು ಮಾನ ಮರ್ಯಾದೆ ಇದ್ದರೆ ಹೇಳ್ಬೇಕು. ಇಂಥ ನಾನು ಹೇಳಿಲ್ಲ, ಒಬ್ಬ ಲೀಡರ್ ಆಗಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬಿಡೋಕ್ಕೆ ಹೇಳ್ತೀವಿ. ಕೈ ಮುಗಿತೀವಿ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀವಿ. ಯಾರು ಸೈಡ್ ಕೊಡ್ತಾವ್ರೆ? ಅಸಹ್ಯ ಆಗಲ್ಲನ್ರಿ ಇಂಥ ಸ್ಟೇಟ್ಮೆಂಟ್ಗಳನ್ನ. ಕುಮಾರಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಅವರು ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ. ಈ ನಾಡಿನ ಜನರು, ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳು ಇರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳು ಇರ್ತಾರೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರು ಅದೇ ಗೌರವ ಕೊಡಬೇಕು. ಬೇರೆ ಅಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಸೂಕ್ತ ಜಾಗ ಅಲ್ಲ ಅಂತ, ಅದಕ್ಕೆ ತಕ್ಕ ಇವರು ನಿರ್ಣಯ ತಗೊಳ್ಳಿ. ಬಿಡದಿಯನ್ನ ಯಾರು ಸಹ ಬಿಡ್ತಾ ಇಲ್ಲ. ಸರ್ಕಾರ ಟೌನ್ಶಿಪ್ ಮಾಡೋದನ್ನ ಬಿಡ್ತಾ ಇಲ್ಲ. ವಿಪಕ್ಷಗಳು ಹೋರಾಟ ಮಾಡೋದನ್ನ ಬಿಡ್ತಾ ಇಲ್ಲ. ಕೆಲವು ರೈತರು ಭೂಮಿಯನ್ನ ಬಿಡ್ತಾ ಇಲ್ಲ. ಇದರಿಂದ ಬಿಡದಿ ಭೂಮಿ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಕೆಲವು ರೈತರು ಭೂಮಿಗೆ ಪರಿಹಾರದ ಚೆಕ್ ಪಡೆದುಕೊಂಡಿದ್ರು. ಗೊಂದಲ ಮಾತ್ರ ಬಗೆಹರಿದಿಲ್ಲ. ಬಿಡದಿಯಲ್ಲಿ ಭೂಮಿ ಬಡಿದಾಟ. ಡಿಕೆ ಎಚ್ಡಿಕೆ ನಡುವೆ ಪತ್ರ ಸಮರ. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಸಿಎಂ. ಡೇಟು ಜಾಗ ಫಿಕ್ಸ್ ಮಾಡಿದ ದಳಪತಿ. ಬದ್ಧ ವೈರಿಗಳು ಮುಖಾಮುಖಿ ಆಗ್ತಾರ. ಬಿಡದಿ ಟೌನ್ಶಿಪ್ ಸತ್ಯ ಬಯಲಾಗುತ್ತಾ? ಡಿಕೆ ಮತ್ತು ಎಚ್ಡಿಕೆ ಕುಟುಂಬಗಳದ್ದು ಎಂದೂ ಮುಗಿಯದ ಯುದ್ಧ. ಅವರು ಯಾವಾಗ ಜಗಳ ಮಾಡಿದ್ರು ಅನ್ನೋದಕ್ಕಿಂತ ಯಾವಾಗ ಜಗಳ ಮಾಡಿಲ್ಲ ಅಂತ ನೋಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಅವರ ನಡುವೆ ವೈರತ್ವ ಇದೆ. ರಾಜಕೀಯದ ಪ್ರತಿ ವಿಷಯಗಳನ್ನು ಕಾಲು ಕೆರೆಯೋ ಡಿಕೆ ಮತ್ತು ಎಚ್ಡಿಕೆ ಒಬ್ಬರ ಮಾತಿಗೆ ಒಬ್ಬರು ಟಾಂಗ್ ಕೊಡೋದು, ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳೋದು ಇವರ ವಾಡಿಕೆ. ಯಾವುದೇ ವಿಷಯಕ್ಕಾದರೂ ಒಬ್ಬರನ್ನ ಇನ್ನೊಬ್ಬರು ಎಳೆದು ತಂದು ಜಗಳಕ್ಕೆ ಆಹ್ವಾನಿಸುತ್ತಾರೆ. ಈಗ ಮತ್ತೊಮ್ಮೆ ಇವರ ಸಮರ ಶುರುವಾಗಿದ್ದು, ಈ ಬಾರಿ ಡಿಕೆ ಮತ್ತು ಎಚ್ಡಿಕೆ ಸ್ವಲ್ಪ ಡಿಫರೆಂಟ್ ಆಗಿ ಫೈಟ್ ಮಾಡಿಕೊಳ್ತಾ ಇದ್ದಾರೆ. ಪತ್ರಗಳ ಮೂಲಕ ಯುದ್ಧಕ್ಕಿಳಿದಿದ್ದಾರೆ. ಈಗ ಡಿಕೆ ಮತ್ತು ಎಚ್ಡಿಕೆ ನಡುವೆ ಪತ್ರ ಸಮರ ನಡೀತಾ ಇರೋದು ಬಿಡದಿ ವಿಚಾರಕ್ಕೆ. ಬಿಡದಿ ಟೌನ್ಶಿಪ್ ವಿಚಾರ ಕಳೆದ ಕೆಲವು ದಿನಗಳಿಂದ ಟಾಕ್ ಆಫ್ ದಿ ಟೌನ್ ಆಗಿದೆ. ಬಿಡದಿಯಲ್ಲಿ ಬಲವಂತವಾಗಿ ರೈತರ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಭೂ ಯುದ್ಧವೇ ನಡೀತಾ ಇದೆ. ಒಂದಷ್ಟು ರೈತರು, ಅಲ್ಲಿನ ಗ್ರಾಮಸ್ಥರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಕೆಲವು ರೈತ ಸಂಘಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 80% ರೈತರು ಭೂಮಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ ರೈತರು ಪರಿಹಾರದ ಚೆಕ್ಗಳನ್ನು ಪಡೆದುಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಬಿಡದಿ ಟೌನ್ಶಿಪ್ ಸರ್ಕಾರದ ರಿಯಲ್ ಎಸ್ಟೇಟ್ ದಂಧೆ ಅಂತ ವಿಪಕ್ಷಗಳು ಬಗ್ಗಿಬಿಡ್ತಾ ಇವೆ. ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರಿಗಿಂತ ವಿಪಕ್ಷಗಳೇ ಜಾಸ್ತಿ ತಲೆ ಕೆಡಿಸಿಕೊಂಡಿವೆ. ಹೋರಾಟದ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇವೆ.
ಚುನಾವಣೆಯಲ್ಲಿ ದೋಸ್ತಿ ಇದ್ರೂ ಹೋರಾಟವನ್ನ ಪ್ರತ್ಯೇಕವಾಗಿ ಮಾಡ್ತಾ ಇವೆ. ಈ ಹೋರಾಟದ ಮೂಲಕವೇ ನಿಖಿಲ್ ಕುಮಾರಸ್ವಾಮಿ ಲೀಡರ್ ಆಗಿ ಹೊರಹೊಮ್ಮಲು ಪ್ರಯತ್ನ ಮಾಡ್ತಾ ಇದ್ದು, ಬಿಡದಿ ಭಾಗದಲ್ಲೇ ಉಳಿದುಕೊಂಡು ಆ ಭಾಗದ ಊರೂರಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮಾತಿನ ಸಮರವು ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ತಂದಿದ್ದು ಯಾರು ಅನ್ನೋ ಚರ್ಚೆಗಳು ಆಗ್ತಾ ಇವೆ. ಬಿಡದಿ ಟೌನ್ಶಿಪ್ಗೆ ಮೊದಲು ಅಡಿಪಾಯ ಹಾಕಿದ್ದೆ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅವರು ಮಾಡಿರೋ ಯೋಜನೆಯನ್ನ ನಾವು ಮುಂದುವರಿಸಿದ್ದೇವೆ ಅಷ್ಟೇ, ಟೌನ್ಶಿಪ್ ಕ್ರೆಡಿಟ್ ಎಲ್ಲ ಕುಮಾರಸ್ವಾಮಿಗೆ ಸಲ್ಲಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಸಹ ಕೌಂಟರ್ಗಳನ್ನು ಕೊಡ್ತಾ ಇದ್ದು, ನಾನು ಯೋಜನೆ ತಂದಿದ್ದು ಸರಿ, ಆದರೆ ಅದು ನಮ್ಮ ಕಾಲದಲ್ಲೇ ಮುಕ್ತಾಯ ಆಗಿತ್ತು. ಅಂದು ಯೋಜನೆಯನ್ನ ವಿರೋಧಿಸಿದ್ದ ಸಿದ್ದು ಡಿ.ಕೆ.ಶಿ ಇಂದು ಯೋಜನೆಯನ್ನ ಬೆಂಬಲಿಸಿ ರೈತರಿಗೆ ಮರಣ ಶಾಸನ ಬರೀತಾ ಇದ್ದಾರೆ ಅಂತ ಎಚ್ಚರಿಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದ ಎಚ್.ಡಿ.ಕೆ ಸದನದಲ್ಲಿ ಅಂದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಏನೆಲ್ಲ ಮಾತಾಡಿದ್ರು ಅನ್ನೋ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಈ ಯೋಜನೆಗೂ ನನಗೂ ಸಂಬಂಧವಿಲ್ಲ, ಬಿಡದಿ ಟೌನ್ಶಿಪ್ ಪಿತಾಮಹ ನಾನಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಧೈರ್ಯವಿದ್ರೆ ನನ್ನ ಜೊತೆ ಬೈರಮಂಗಲಕ್ಕೆ ಬನ್ನಿ, ಅಲ್ಲಿನ ರೈತರು ಭೂಮಿ ಕೊಡಲು ಒಪ್ಪಿದ್ದಾರಾ ಇಲ್ವಾ ಎಂದು ಸಾರ್ವಜನಿಕವಾಗಿಯೇ ಕೇಳೋಣ ಅಂತ ಮುಖ್ಯಮಂತ್ರಿಗೆ ಸವಾಲು ಹಾಕಿದ್ರು. ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ಬಿಟ್ಟು ಅದೇ ಗೌರವ ಕೊಡಬೇಕು. ಬೇರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದೆ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾತ್ರಿ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ. ಅವರ ಮಾತನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳಲಾಗಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿದ್ದು ಕುಮಾರಸ್ವಾಮಿಯವರೇ, ಆದರೆ ಈಗ ಅದನ್ನು ಒಪ್ಪಿಕೊಳ್ಳಲು ಅವರು ತಯಾರಿಲ್ಲ, ಸುಮ್ಮನೆ ರಾಜಕೀಯ ಮಾಡಬೇಕು ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೈ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಅವರು ಸ್ವಾಮೀಜಿ ಅವ್ರ ರಾಜಕಾರಣ ಟೌನ್ಶಿಪ್ ಮಾತಾಡೋಕ್ಕಾಗತ್ತಾ? ಮಠದಲ್ಲಿ ಆಶೀರ್ವಾದ ತಗೊಂಡಿದ್ವಿ, ಕಾಳಭೈರವನ ದರ್ಶನ ಮಾಡಿದ್ವಿ, ಬಂದಿದ್ವಿ. ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಬಿಜೆಪಿಯವರು ಸಹ ಡಿ.ಕೆ. ಎಚ್.ಡಿ.ಕೆ ಪಂಥಾಹ್ವಾನದ ಬಗ್ಗೆ ಲೇವಡಿ ಮಾಡಿದ್ರು. ಅವರು 100 ಬಾರಿ ಪಂಥಾಹ್ವಾನಗಳನ್ನು ಕೊಟ್ಕೊಳ್ತಾರೆ, ಆದರೆ ಒಮ್ಮೆಯೂ ಚರ್ಚೆ ನಡೆಯಲ್ಲ. ಅವರನ್ನ 100 ಡೇಸ್ ಫಿಲಂ ಮಾಡಬಹುದು ಅಂತ ಆರ್ ಅಶೋಕ್ ಟಕ್ಕರ್ ಕೊಟ್ರು. ಈ ಡಿ.ಕೆ. ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು. ಡಿ.ಕೆ. ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು ಬಿಗದ್ಕಿನ. ಇಲ್ಲ ಅಂತ ಹೇಳಿದ್ರೆ ನೀನ್ ಬಾ ನಾನು ಬರಲ್ಲ, ನೀನ್ ಬಾ ನಾನು ಬರಲ್ಲ, ಇದೇ ಆಗೋಯ್ತು. ಅದರಿಂದ ಆಫೀಸ್ಗೆ ಬಾ ಅಂತಾರೆ. ಕುಮಾರಸ್ವಾಮಿ ಯಾಕೆ ಹೋಗ್ತಾರೆ ಆಫೀಸ್ಗೆ? ಅವ್ರ ಆಫೀಸ್ಗೆ ಯಾಕೆ ಹೋಗ್ಬೇಕು? ನಡೀತಾ ಇರೋದು ಬಿಡದಿಯಲ್ಲೇ ಚರ್ಚೆ ಆಗಬೇಕು, ಬಿಡದಿಯಲ್ಲೇ ಪರಿಹಾರ ಆಗಬೇಕು. ಒಂದು ಕಡೆ ಎಷ್ಟು ವಿರೋಧ ಆದರೂ ಸರ್ಕಾರ ಮಾತ್ರ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಹಿಂದೆ ಸರಿತಾ ಇಲ್ಲ. ರೈತರ ಒಪ್ಪಿಗೆ ಇದೆ, ನಾವು ಯೋಜನೆಯನ್ನ ಮಾಡ್ತೀವಿ ಅಂತ ಮುಂದುವರಿತಿದೆ. ಆದರೆ ಇದಕ್ಕೆ ರೈತರು, ರೈತ ನಾಯಕರು, ದಳಪತಿಗಳು ಬಿಡ್ತಾರಾ ಇಲ್ವಾ ಅನ್ನೋದೇ ಪ್ರಶ್ನೆ. ದಳಪತಿಗಳು ಬಿಡದಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್.ಡಿ.ಕೆ, ಡಿ.ಕೆ.ಶಿ ನಡುವೆ ಪಂಥಾಹ್ವಾನಗಳು ನಾಗ್ತಾ ಇವೆ. ಆದರೆ ಇದರ ಪರಿವೆಯೇ ಇಲ್ಲದೆ ಒಂದಷ್ಟು ಮಂದಿ ಈಗಾಗಲೇ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ಪರ ವಿರೋಧದ ನಡುವೆಯೇ ಪರಿಹಾರ ಕೊಡಲಾಗ್ತಾ ಇದೆ. ಮೊದಲ ಹಂತದ ಭೂಸ್ವಾಧೀನವೂ ಆಗ್ತಾ ಇದೆ. ಆದರೆ ಈಗಲೂ ವಿರೋಧ ಪಕ್ಷಗಳು ಬಿಡದಿಯನ್ನ ಬಿಡ್ತಾ ಇಲ್ಲ. ಬೈರಮಂಗಲಕ್ಕೆ ಆಹ್ವಾನ, ಕೈ ನಾಯಕರು ಕೆಂಡಾಮಂಡಲ. ಡಿ.ಕೆ. ಎಚ್.ಡಿ.ಕೆ ಪಂಥಾಹ್ವಾನವನ್ನ ಬಿಜೆಪಿ ಲೇವಡಿ ಮಾಡಿದ್ದೇಕೆ? ರೈತರ ಸಮ್ಮುಖದಲ್ಲೇ ಬಗೆಹರಿಯುತ್ತಾ ಬಿಡದಿ ಟೌನ್ಶಿಪ್ ಸಮಸ್ಯೆ. ಬಿಡದಿ ಟೌನ್ಶಿಪ್ಗೆ ಒಂದಷ್ಟು ರೈತರು ವಿರೋಧ ಮಾಡ್ತಾ ಇದ್ದಾರೆ. ಒಂದಷ್ಟು ರೈತರು ಜಮೀನು ಕೊಟ್ಟು ಹಣ ತಗೊಂಡಿದ್ದಾರೆ. ಆದರೆ 80ರಷ್ಟು ರೈತರು ಒಪ್ಪಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಆರೋಪ ಮಾಡೋದು ಮಾತ್ರ ಅಲ್ಲದೆ
ಗಟ್ಟಿಯಾಗಿ ಹೋರಾಟ ಮಾಡಲು ತೀರ್ಮಾನಿಸಿವೆ. ಕಮಲ ದಳದಿಂದ ಹೋರಾಟಗಳು ನಡೀತಾ ಇವೆ. ಕೆಲವು ರೈತರು ಭೂಮಿ ಕೊಡಲು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಬಿಡದಿ ಭೂಮಿ ಯುದ್ಧ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೇ ಇದೆ. ಇಷ್ಟು ದಿನ ಮಾತುಗಳ ಮೂಲಕ ನಡೀತಾ ಇದ್ದ ಬಿಡದಿ ಭೂಯುದ್ಧ ಈಗ ಪತ್ರಗಳ ಮೂಲಕ ಶುರುವಾಗಿದೆ. ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಪತ್ರ ಸಮರ ಮಾಡ್ತಾ ಇದ್ದಾರೆ. ಇವರು ಒಂದು ಪತ್ರ ಕಳಿಸಿದ್ರೆ ಅವರೊಂದು ಪತ್ರ ಕಳಿಸ್ತಾ ಇದ್ದಾರೆ. ಆದರೆ ಎರಡೂ ಪತ್ರಗಳಲ್ಲಿ ಪಂಥಾಹ್ವಾನ ಮಾಡಿಕೊಂಡ್ರೂ ಬಿಡದೆ ಚರ್ಚೆಗೆ ಡೇ ಟು ಟೈಮ್ ಮಾತ್ರ ಫಿಕ್ಸ್ ಆಗಿಲ್ಲ. ಅದಕ್ಕೆ ಕಾರಣ ಸಿಎಂ ವಿಧಾನಸೌಧಕ್ಕೆ ಬನ್ನಿ ಅಂತ ಇದ್ರೆ ಎಚ್ಡಿಕೆ ಬೈರಮಂಗಲಕ್ಕೆ ಬನ್ನಿ ಅಂತಿದ್ದಾರೆ. ಆದರೆ ಎಚ್ಡಿಕೆ ಆಹ್ವಾನಕ್ಕೆ ಈಗ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಕುಮಾರಸ್ವಾಮಿಯವರನ್ನ ಟೀಕೆ ಮಾಡ್ತಾ ಇದೆ. ವಿಧಾನಸೌಧ ಇರೋದೇ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ. ಬಿಡದಿಗೆ ಹೋಗಿ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಇದ್ದೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಿಗೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಅವರೇ ಬರ್ತಾರೆ. ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಬೇಡ, ರೈತರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು ಅಂತ ಎಚ್ಡಿಕೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದು. ಅದಕ್ಕೆ ಕಾಂಗ್ರೆಸ್ನವರು ಒಪ್ತಾ ಇಲ್ಲ. ವಿಧಾನಸೌಧ ಜನರದ್ದು, ಕನ್ನಡಿಗರದ್ದು, ಅಲ್ಲೇ ತಾನೇ ಚರ್ಚೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ನನ್ನನ್ನೇನೋ ಪಿತಾಮಹ ಅಂತ ಹೇಳ್ತಾರೆ ಈ ಪ್ರಾಜೆಕ್ಟ್ನ ವಿಷಯದಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಿ 2005ರಲ್ಲಿ SEZದು ಏನೇನು ನಾನು ಮುಖ್ಯಮಂತ್ರಿ ಇದ್ದಾಗ ಚರ್ಚೆಗಳನ್ನು ಇದೇ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ. ಇವತ್ತು ಇವರೇನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ. ಸೋಮಣ್ಣ ಅವರು ಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ. ಇವತ್ತಿನವರೆಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ ರೈತರ ಜಮೀನು ತಗೊಂಡು. ಮಾಜಿ ಶಾಸಕ ಮಾಗಡಿ ಮಂಜುನಾಥ್ ಹಾಗೂ ಜೆಡಿಎಸ್ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ HM ರಮೇಶ್ ಗೌಡ ಅವರೊಂದಿಗೆ ಸುದ್ದಿಗೋಷ್ಠಿ ನಡೆಸಿದ್ದ ಕುಮಾರಸ್ವಾಮಿ ತಮ್ಮ ಅವಧಿಯಲ್ಲಿ ಏನಾಗಿತ್ತು, ಕಾಂಗ್ರೆಸ್ ನಾಯಕರು ಅಂದಿನ ಸದನದಲ್ಲಿ ಏನು ಹೇಳಿದ್ದರು ಮತ್ತು ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಎಂಬುದನ್ನು ದಾಖಲೆಗಳ ಸಮೇತ ವಿವರಿಸಿದರು. 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ವೇಳೆ 5 ಕಡೆ ಉಪನಗರ ಯೋಜನೆಗಳನ್ನು ಘೋಷಿಸಿದ್ದು ಸತ್ಯ. ಆದರೆ ಬಿಡದಿ ಟೌನ್ಶಿಪ್ ಯೋಜನೆಗೆ 2007ರಲ್ಲೇ ತೆರೆ ಎಳೆದಿದ್ದೆ. ಆ ಸಮಯದಲ್ಲಿ ಸದನದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ದರು. ಇದು ಫಲವತ್ತಾದ ಭೂಮಿ, ರೈತರು ಭೂಮಿ ಕೊಡಬಾರದು, ಇದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿದ್ರು. ಆದರೆ ಈಗ ಅವರೇ ರೈತರಿಗೆ ಅನ್ಯಾಯ ಮಾಡಲು ಹೊರಟಿದ್ದಾರೆ. ರೈತರು ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗಬೇಕು ಅಂದ್ರೆ ಬಿಡದಿಗೆ ಬಂದು ರೈತರ ಅಭಿಪ್ರಾಯ ಕೇಳಲಿ ಅಂತ ಎಚ್ಡಿಕೆ ಸವಾಲ್ ಹಾಕಿದ್ರು. ಮೊದಲೇ ಎಚ್ಡಿಕೆ ಅಂದ್ರೆ ಉರಿದು ಬೀಳುವ ಡಿಕೆ. ಆ ಕಡೆಯಿಂದ ಸವಾಲು ಬರ್ತಾ ಇದ್ದಂತೆ ಈ ಕಡೆಯಿಂದ ಒಂದು ಬಾಣ ಬಿಟ್ಟಿದ್ರು. ಅದು ಲೆಟರ್ ಬಾಣ. ಸವಾಲು ಹಾಕಿದ ಎಚ್ಡಿಕೆಗೆ ಪತ್ರ ಬರೆದ ಡಿಕೆಶಿ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಅಂತ ಚರ್ಚೆ ಮಾಡೋದಕ್ಕೆ ಜಾಗವನ್ನು ಫಿಕ್ಸ್ ಮಾಡಿ ಡೇಟನ್ನು ಕೊಟ್ಟಿದ್ರು. ವಿಧಾನಸೌಧಕ್ಕೆ ನಿಮ್ಮ ಟೀಮ್ ಕರೆದುಕೊಂಡು ಬನ್ನಿ, ಅವರ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ಪತ್ರವನ್ನ ಬರೆದಿದ್ರು. ಆ ಪತ್ರಕ್ಕೆ ಈಗ ಎಚ್ಡಿಕೆ ಸಹ ಕೌಂಟರ್ ಕೊಟ್ಟು ಮತ್ತೊಂದು ಪತ್ರ ಬರೆದಿದ್ದಾರೆ. ಆ ಮೂಲಕ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪತ್ರ ಸಮರ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿಯವರೇ, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚಿಸಲು ಉತ್ಸುಕನಾಗಿದ್ದು, ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ. ತಮ್ಮ ವಿಶ್ವಾಸಿ ಡಿ.ಕೆ. ಶಿವಕುಮಾರ್. ಯಾವಾಗ ಎಚ್.ಡಿ. ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿ ದಾಖಲೆಗಳನ್ನು ಬಿಟ್ಟರೋ ಆಗಲೇ ಸಿಎಂ ಡಿಕೆಗೆ ಪಿತ್ತ ನೆತ್ತಿಗೇರಿತ್ತು.
ಇನ್ನು ಸುಮ್ಮನೆ ಇದ್ರೆ ಆಗಲ್ಲ, ನಿಮ್ಮ ಆರೋಪಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂತ ತೀರ್ಮಾನಿಸಿದ ಡಿಕೆ ಶಿವಕುಮಾರ್ ಎಚ್ಡಿಕೆಗೆ ಪತ್ರದ ಮೂಲಕವೇ ಟಕ್ಕರ್ ಕೊಟ್ಟಿದ್ರು. ನಿಮಗೋಸ್ಕರ ಟೈಮ್ ಫ್ರೀ ಮಾಡ್ಕೊಳ್ತೀನಿ, ಜೂನ್ 26ಕ್ಕೆ ಸರಿಯಾಗಿ 11 ಗಂಟೆಗೆ ವಿಧಾನಸೌಧದ ನಮ್ಮ ಕಚೇರಿಗೆ ಬಂದು ಬಿಡಿ ಅಂತ ಡಿಕೆ ಶಿವಕುಮಾರ್ ಡೇಟ್, ಟೈಮ್, ಜಾಗ ಎಲ್ಲವನ್ನ ಫಿಕ್ಸ್ ಮಾಡಿ ಎಚ್ಡಿಕೆಗೆ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಸಿಎಂ ಪತ್ರಾಹ್ವಾನಕ್ಕೆ ಎಚ್ಡಿಕೆ ಸಮ್ಮತಿ ಸೂಚಿಸಿಲ್ಲ. ಎಚ್ಡಿಕೆ ಏನಾದರೂ ಒಂದು ಹೇಳಿದ್ರು ಅಂದ್ರೆ ಅದಕ್ಕೆ ತಕ್ಷಣವೇ ಕೌಂಟರ್ ಕೊಡೋ ಕೆಲಸವನ್ನ ಡಿಕೆಶಿ ಮಾಡ್ತಾರೆ. ಅಂತಾದ್ರಲ್ಲಿ ಈಗ ಅವರ ಸರ್ಕಾರದಲ್ಲಿ ಮಾಡಿದ್ದ ಯೋಜನೆಯನ್ನ ಹೊಸ ಸಿಎಂ ಡಿಕೆಶಿ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾಗಿ ಆರೋಪಗಳಿಗೆ ಉತ್ತರ ಕೊಡಬೇಕಾಗಿರೋದ್ರಿಂದ ಡಿಕೆಶಿ ಕುಮಾರಸ್ವಾಮಿಯನ್ನ ಚರ್ಚೆಗೆ ಆಹ್ವಾನಿಸಿದ್ರು. ಆದರೆ ಡಿಕೆಶಿ ಆಹ್ವಾನವನ್ನ ಒಪ್ಪಿಕೊಳ್ಳದ ಎಚ್ಡಿಕೆ ಕೌಂಟರ್ ಆಗಿ ಮತ್ತೊಂದು ಪತ್ರ ಬರೆದಿದ್ದು, ಅದರಲ್ಲಿ ಇವರು ಒಂದು ಜಾಗ, ಒಂದು ಟೈಮ್ ಫಿಕ್ಸ್ ಮಾಡಿ ಡಿಕೆಶಿಗೆ ಆಹ್ವಾನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಆಹ್ವಾನದ ಪತ್ರ ನನ್ನ ಕೈ ಸೇರಿದೆ. ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು. ತಾವು ಪ್ರಸ್ತಾಪಿಸಿರುವ ಸಭೆಯನ್ನ ಬಿಡದಿ ಅಥವಾ ಭೈರಮಂಗಲದ ಸಾರ್ವಜನಿಕ ಸ್ಥಳದಲ್ಲಿ ನಡೆಸುವುದು ಉತ್ತಮ. ವಿಧಾನಸೌಧದಲ್ಲಿ ನಡೆಸಲು ಉದ್ದೇಶಿಸಿರುವ ಸಭೆಯಲ್ಲಿ ರೈತ ವರ್ಗ, ಗ್ರಾಮಸ್ಥರು ಮತ್ತು ಪಾಲುದಾರರನ್ನ ಆಹ್ವಾನಿಸದೆ ಸಭೆ ನಡೆಸುವುದರಿಂದ ಅದು ಫಲಪ್ರದವಾಗುವುದಿಲ್ಲ. ತಾವು ನಿಗದಿಪಡಿಸಿದ ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರುವುದರಿಂದ ಈ ಉದ್ದೇಶಿತ ಸಭೆಯನ್ನ ಜೂನ್ 27ಕ್ಕೆ ಬಿಡದಿ ಅಥವಾ ಭೈರಮಂಗಲದ ಸೂಕ್ತ ಸ್ಥಳದಲ್ಲಿ ಆಯೋಜಿಸಿ ಜನರನ್ನು ಆಹ್ವಾನಿಸಿ ಸಭೆ ನಡೆಸಬೇಕೆಂದು ಈ ಮೂಲಕ ಕೋರುತ್ತೇನೆ. ತಮ್ಮ ವಿಶ್ವಾಸಿ ಎಚ್.ಡಿ. ಕುಮಾರಸ್ವಾಮಿ. ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನೋ ಹಾಗೆ ಪತ್ರಕ್ಕೆ ಪತ್ರದ ಮೂಲಕವೇ ಕೌಂಟರ್ ಕೊಟ್ಟಿರೋ ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರ ಆಹ್ವಾನಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನಿಮ್ಮ ಪತ್ರ ಬಂದು ಕೈ ಸೇರಿದೆ, ಆದರೆ ನೀವು ಹೇಳಿದ ಟೈಮ್ಗೆ ನಾನು ಬರೋದಕ್ಕಾಗಲ್ಲ. ಆ ದಿನ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಅದರ ಮುಂದಿನ ದಿನ ಅಂದರೆ ಜೂನ್ 27ಕ್ಕೆ ಬಿಡದಿ ಬಗ್ಗೆ ಚರ್ಚೆ ಮಾಡೋಣ. ಆದರೆ ನೀವು ಹೇಳಿದಂತೆ ವಿಧಾನಸೌಧದಲ್ಲಿ ಬೇಡ, ಯಾಕಂದ್ರೆ ಅಲ್ಲಿಗೆ ರೈತರು ಬರೋದಕ್ಕಾಗಲ್ಲ. ಏನೇ ಚರ್ಚೆ ಇದ್ರೂ ರೈತರ ಸಮ್ಮುಖದಲ್ಲಿ ಆಗಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನನಗೆ ಯಾವುದೇ ತಂಡ ಇಲ್ಲ, ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರ್ತಕ್ಕಂಥ ತಂಡ. ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಒಳಗಾಗಿದ್ದಾರೆ, ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಯಾರಿಂದ ಆಯಿತು, ಯಾಕಾಯಿತು, ಈಗ ಯಾಕೆ ಪ್ರಾರಂಭ ಆಗಿದೆ, ಇದು ಯಾವುದು ನನಗೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಅಲ್ಲ. ರೈತರು ಅಲ್ಲಿ ಭೂಮಿ ಕೊಡಲಿಕ್ಕಾಗೋದಿಲ್ಲ, ನಾವು ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದೇವೆ, ಬೀದಿ ತಗೊಂಡೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ತಮ್ಮ ಆಹ್ವಾನದಲ್ಲಿ ಎಚ್.ಡಿ.ಕೆ ಅವರ ತಂಡವನ್ನೇ ಕರೆದುಕೊಂಡು ಚರ್ಚೆಗೆ ಬರಲಿ ಅಂತ ಹೇಳಿದ್ರು. ಆದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಎಚ್.ಡಿ. ಕುಮಾರಸ್ವಾಮಿ, ನನಗೆ ಯಾವುದೇ ತಂಡ ಇಲ್ಲ, ರೈತರೇ ನನ್ನ ತಂಡ, ಅವರ ಮುಂದೆಯೇ ಚರ್ಚೆ ನಡೆಯಲಿ, ಆಗ ಮಾತ್ರ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಡಿಕೆ ಫಿಕ್ಸ್ ಮಾಡಿರೋ ಡೇಟ್ಗೆ ನಮಗೆ 3 ಕಾರ್ಯಕ್ರಮಗಳಿವೆ. ಅದರ ಬದಲಿಗೆ ಜೂನ್ 27ಕ್ಕೆ ಡಿಕೆ ಶಿವಕುಮಾರ್ ಅವರೇ ರೈತರ ಬಳಿ ಬರಲಿ ಅಂತ ಎಚ್.ಡಿ.ಕೆ ಹೇಳಿದ್ರು. 26 ಈಗಾಗಲೇ ಒಂದು ತಿಂಗಳ ಹಿಂದೆನೇ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಸಿಎಂ ಡಿಕೆ ಶಿವಕುಮಾರ್ ಬರೆದಿರೋ ಪತ್ರಕ್ಕೆ ಕೌಂಟರ್ ಆಗಿ ಎಚ್.ಡಿ.ಕೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಆದರೆ ಡಿಕೆಶಿ ಆಹ್ವಾನಕ್ಕೆ ಹೋಗಲು ಒಪ್ಪಿಲ್ಲ. ಬದಲಾಗಿ ಅವರಿಗೆ ಎಚ್.ಡಿ.ಕೆ ಮತ್ತೊಂದು ಆಹ್ವಾನ ಮಾಡಿದ್ದಾರೆ. ಆದರೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ. ಅದರ ಬಗ್ಗೆ ಈಗ ಮಾತಾಡಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಭೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕು ಚರ್ಚೆಗೆ ಭೈರಮಂಗಲಕ್ಕೆ ಬನ್ನಿ, ನಿಖಿಲ್ ಕುಮಾರಸ್ವಾಮಿ ಆಹ್ವಾನ.
ಬಿಡದಿ ಟೌನ್ಶಿಪ್ ಹೋರಾಟದ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ತಮ್ಮ ಪುತ್ರನಿಗೆ ಬಿಟ್ಕೊಟ್ಟಿದ್ದಾರೆ. ಸದ್ಯ ಬಿಡದಿ ಬಡಿದಾಟದ ಮುಂಚೂಣಿಯಲ್ಲಿ ಇರೋದು ನಿಖಿಲ್ ಕುಮಾರಸ್ವಾಮಿ. ಎಲ್ಲೆಲ್ಲಿ ರೈತರ ಭೂಮಿಯನ್ನ ವಶಪಡಿಸಲಾಗ್ತಾ ಇದೆಯೋ ಅಲ್ಲೆಲ್ಲ ಪಾದಯಾತ್ರೆ ಮಾಡಿ ಜನರ ಕಷ್ಟಗಳನ್ನ ಕೇಳ್ತಾ ಇರೋ ನಿಖಿಲ್ ಸರ್ಕಾರದ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ರೈತರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ರೈತರ ಬಳಿ ಯಾವೊಬ್ಬ ಜನಪ್ರತಿನಿಧಿಯೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋ ನಿಖಿಲ್ ತಮ್ಮ ತಂದೆಯವರು ಚರ್ಚೆಗೆ ಸಿದ್ಧ, ಸವಾಲನ್ನ ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಂಥಾಹ್ವಾನಕ್ಕೆ ಕುಮಾರಸ್ವಾಮಿ ಸಿದ್ಧ, ಆದರೆ ಚರ್ಚೆಗೆ ಭೈರಮಂಗಲ ಸರ್ಕಲ್ಗೆ ಬನ್ನಿ ಅಂತ ನಿಖಿಲ್ ಕುಮಾರಸ್ವಾಮಿ ಕರೆದಿದ್ದಾರೆ. ಕಾಂಗ್ರೆಸ್ ನಾಯಕರೇನೋ ವಿಧಾನಸೌಧ ಇರೋದೇ ಜನರಿಗಾಗಿ, ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ವಿಧಾನಸೌಧ ಇದೆ, ಅಲ್ಲೇ ಚರ್ಚೆ ಮಾಡಬಹುದಲ್ವಾ ಅಂತ ಕೇಳ್ತಾ ಇದ್ದಾರೆ. ಆದರೆ ದಳಪತಿಗಳು ಮಾತ್ರ ವಿಧಾನಸೌಧದ ಎಸಿ ಕೊಠಡಿಯಲ್ಲಿ ಕಾಫಿ ಕುಡಿತಾ ರೈತರ ಭೂಮಿ ಬಗ್ಗೆ ತೀರ್ಮಾನ ಮಾಡೋದು ಬೇಡ, ರೈತರೇ ಅಂತಿಮ ತೀರ್ಪುಗಾರರಾಗಲಿ, ಬಿಡದಿ ಟೌನ್ಶಿಪ್ ಯೋಜನೆ ವಿಧಾನಸೌಧದ 4 ಗೋಡೆಗಳ ಮಧ್ಯೆ ಕೂತು ಚರ್ಚಿಸುವ ವಿಷಯವಲ್ಲ, ಇದು ರೈತರ ಬದುಕಿನ ಪ್ರಶ್ನೆ. ಚರ್ಚೆ ಬೇಕಾದ್ರೆ ಭೈರಮಂಗಲ ಸರ್ಕಲ್ಗೆ ಬನ್ನಿ, ಬಾಧಿತ ರೈತರ ಸಮ್ಮುಖದಲ್ಲೇ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ನಿಖಿಲ್ ಕರೆದಿದ್ದಾರೆ. ಭೈರಮಂಗಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದ್ರೆ ರೈತರ ಸಂಕಷ್ಟ ಯಾರು ಬಂದು ಕೇಳಿಲ್ಲ, ರೈತರು ಒಪ್ಪಿಗೆ ಇಲ್ಲಿವರೆಗೂ ಯಾರು ಪಡಿತಕ್ಕಂಥ ಪ್ರಯತ್ನ ಮಾಡಿಲ್ಲ ಈ ಸರ್ಕಾರದಲ್ಲಿ. ಅಲ್ಲಿ ಒಂದು ಜರ್ಮನ್ ಟೆಂಟ್ ಹಾಕೋಣ, ಬ್ಯಾರಿಕೇಡ್ ಮಾಡೋಣ, ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಯಾರ್ಯಾರು ಭೂಮಾಲೀಕರಿದ್ದಾರೆ, ರೈತರು ಪರ ವಿರೋಧ ಇರ್ತಕ್ಕಂಥ ಎಲ್ಲ ರೈತರು ಬರಲಿ, ಕೂತು ಬಹಿರಂಗವಾಗಿ ಚರ್ಚೆ ಮಾಡೋಣ. ಏನಾದರೂ ಈ ಪ್ರಾಜೆಕ್ಟು ಪರವಾಗಿ ಹೆಚ್ಚಿನ ಸಂಖ್ಯೆ ರೈತರು ಸಹಮತ ವ್ಯಕ್ತಪಡಿಸಿದ್ರೆ ಧಾರಾಳವಾಗಿ ಪ್ರಾಜೆಕ್ಟ್ ಮಾಡಲಿ, ಇಲ್ಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ, ಇದಕ್ಕೆ ನಾವು ಸಿದ್ಧ. ವಿಪಕ್ಷಗಳು ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಮೇಲೆ ಆರೋಪಗಳನ್ನು ಮಾಡಿದರೆ ಕಾಂಗ್ರೆಸ್ನವರು ಇದು ಎಚ್ಡಿಕೆ ಮಾಡಿರೋ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯೋಜನೆ ಯಾರದ್ದು ಯಾರ ತಪ್ಪು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸರಿ, ಅದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಸಿಎಂ ಕರೆದ್ರೆ ದಳಪತಿಗಳು ಡೇಟು ಟೈಮ್ ಸ್ಥಳವನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ವಿವಾದ ಇತ್ಯರ್ಥವಾಗಬೇಕಾದ್ರೆ ಮುಖ್ಯಮಂತ್ರಿಗಳೇ ಸ್ಥಳಕ್ಕೆ ಬಂದು ರೈತರೊಂದಿಗೆ ನೇರವಾಗಿ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಆದರೆ ದಳಪತಿಗಳ ಆಹ್ವಾನವನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆ.